ವಾವ್, ಅನ್ಬಿಲೀವೇಬಲ್ ಕಣ್ರಿ. ಎಲ್ಲಾ ಪ್ರಾಡಕ್ಟ್ ನ ಒಂದೇ ದಿವಸದಲ್ಲಿ ಸೇಲ್ ಮಾಡ್ಬಿಟ್ಟಿದ್ದೀರಾ. ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ ಸರ್? ಮಾತಲ್ಲಿ ಮನೆ ಕಟ್ಟೋ, ಮಾತಲ್ಲೇ ಮನೆ ಮುಳುಗಿಸೋರು, ಮಾತಲ್ಲೇ ಮನೆ ಮುರಿಯೋರು. ಅಷ್ಟೇ ಅಲ್ಲ ಮಮ್ಮಿ, ಮಾತ್ನಲ್ಲೇ ಬೆಂಕಿನೂ ಹಚ್ಚೋರು, ಮಾತ್ನಲ್ಲೇ ಐಸಿಟ್ಟು ನೈಸ್ ಮಾಡಿ ಕರಗಿಸ್ಬಿಡೋರು. ನಿಮ್ ಮಾತಿನ ಮೋಡಿ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ನೋಡಿ ಮಮ್ಮಿ, ನನ್ನ ಕೆಪಾಸಿಟಿ ಏನು ಅಂತ ಈಗ ಅವ್ರಿಗೂ ಗೊತ್ತಾಗಿದೆ. ನಾಳೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ ಕೊಡ್ತೀನಿ, ಹಾಗೆ ಕಮಿಷನ್ ಕೂಡ ಹೆಚ್ಚಿಗೆ ಮಾಡ್ತೀನಿ. ನಿಮಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಐ ಆಮ್ ರಿಯಲಿ ಇಂಪ್ರೆಸ್ಡ್. ತಗೊಳ್ಳಿ ಇವತ್ತಿನ ಕಮಿಷನ್. ಹಲೋ, ಹೇಳಿ. ಹಾ, ಬಂದೆ. ಅಯ್ಯೋ ಸುಂದರ ದರಿದ್ರ, ಒಂದೇ ದಿವಸದಲ್ಲಿ 5,000 ದೆಕ್ಕೊಂಡ್ಬಿಟ್ಟೆಲ್ಲೋ. ಮಮ್ಮಿ ಇದೇನ್ ಮಮ್ಮಿ, ನಾಳೆ ಇದಕ್ಕಿಂತ ಡಬಲ್ ಮಾಡೋಣ. ಇವತ್ತು 5,000, ನಾಳೆ 10,000 ಅಲ್ಲ 10 ಲಕ್ಷ, ಆಮೇಲೆ ನಾಡಿದ್ದು ಕೋಟಿ ಕೋಟಿ ಮಾಡೋಣ. ನೋಡ್ತಾ ಇರೋ, ಆ ದುಡ್ಡಲ್ಲಿ ಮನೆಗೆ ಹೋಗಿ ಮಜಾ ಮಾಡೋಣ. ಲೇ ದಡ್ಡ, ದುಡ್ಡು ತಗೊಂಡೋಗಿ ಮನೇಲಿ ಮಜಾ ಮಾಡಿದ್ರೆ ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ. ಮೊದಲೇ ಮಿನಿಸ್ಟ್ರು ಹೆಸರು ಹೇಳ್ಕೊಂಡು ನಾವು ಇದನ್ನ ಸಂಪಾದನೆ ಮಾಡ್ತಿದ್ವಿ. ಇದೇನಾದ್ರೂ ಆ ಶ್ರಾವಣಿಗೆ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಮಮ್ಮಿ ಹಂಗಾರೆ ಈ ದುಡ್ಡನ್ನ ಹಂಗೆ ಬಚ್ಚಿಕೊಂಡ್ಬಿಡ್ಲಾ? ಬಜೆಟ್ ಕಂಡ್ರೆ ಬರೀ ಆಗ್ತಾವೇನ? ನಾನು ಬಜೆಟ್ ಕತ್ತೀನಿ ನೋಡು. ಈ ದುಡ್ಡನ್ನ ನಮಗೆ ಅಂತ ಖರ್ಚು ಮಾಡ್ಕೊಳ್ಳೋಣ, ಮನೆಯವ್ರಿಗೆ ಏನಾದ್ರೂ ತಗೊಂಡೋಗೋಣ. ಆಗ ಅವರು ನಮ್ಮನ್ನ ಕಣ್ಣು ಬಿಟ್ಟುಕೊಂಡು ನೋಡ್ತಾರೆ ಹೊರತು ಕಣ್ಣು ಕುಕ್ಕೋ ಹಾಗೆ ನೋಡೋದಿಲ್ಲ. ಹಂಗಂತೀಯ ಮಮ್ಮಿ? ನಾಳೆ ಲಕ್ಷ ಲಕ್ಷ ದುಡಿಯೋಣ, ನಾಡಿದ್ದು ಕೋಟಿ ಕೋಟಿ ದುಡಿಯೋಣ. ಆವಾಗ ಎಲ್ರಿಗೂ ಹೇಳ್ಕೊಂಡು ತಿರ್ಗಾಡೋಣ. ಕೋಟಿ ಕೋಟಿ ದುಡಿದ ಮೇಲೆ ಯಾವ ಕತೆ ಹೇಳಿದ್ರು ಎಲ್ಲರೂ ನಂಬ್ತಾರೆ. ಸರಿ ನಡಿ ಮಮ್ಮಿ, ಹಾಗಾದ್ರೆ ಈಗ ನಾರ್ಮಲ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗೋಣ ಮನೆಗೆ. ಇಲ್ಲೇ ದರಿದ್ರ, ಮತ್ತೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಬೇಕಾ? ಹೋಗ್ಲೇಬೇಕು ಮಮ್ಮಿ, ನಡಿ. ಏನ್ ಅಲಂಕಾರ ಮಾಡ್ಕೊಂಡ್ರು ಸಾರ್ವಜನಿಕ ಶೌಚಾಲಯಕ್ಕೆ ಹೋಗೋದು ನಿಲ್ಲಕ್ಕಾಗಲ್ಲ. ಬಟ್ಟೆ ಚೇಂಜ್ ಬರಪ್ಪ ಬೆತ್ತಗಳು. ಅಲ್ಲ, ನಾವು ತಮಾಷೆ ಮಾಡ್ತಾ ಇದ್ವಿ, ಜಗಳ ಆಡೋ ತರ ನಾಟಕ ಮಾಡ್ತಿದ್ವಿ. ಏನು ನಾಟಕ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನನಗೆ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗ್ಬಾರ್ದು ಅಂತಾನೆ ನಾಟಕ ಮಾಡ್ತಿರೋದು ರೀ. ನಾವು ಶ್ರಾವಣಿಯಮ್ಮ ಒಂದಾಗಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಹಂಗೇನಾರ ಕಾಂತಮ್ಮನ್ ಗೊತ್ತಾದ್ರೆ ನಮ್ ಧನಲಕ್ಷ್ಮಿಗೆ ಹಾಕೊಟ್ಬಿಡ್ತಾಳೆ ಅಂತ ನಾಟಕ ಮಾಡ್ತಾ ಇದೀವಿ. ಹೌದೌದು, ಧನಲಕ್ಷ್ಮಿಗೆ ಶ್ರಾವಣಿಯಮ್ಮವ್ರ ಬಗ್ಗೆ ಅರ್ಥ ಆಗೋವರೆಗೂ ಇದೇ ಥರ ನಾಟಕ ಆಡ್ತಾ ಇರಿ. ಆದರೆ ಈ ನಾಟಕ ಮುಂದುವರಿಬಾರ್ದು, ಹುಷಾರು. ಅದು ಹೇಗ್ ಮುಂದುವರಿಯುತ್ತೆ? ನನ್ನ ಅತ್ತೆ ಅಪರಂಜಿ. ನೋಡ್ದೇನೆ, ಇಂಥ ಚಿಂದಂತ ಸೊಸೆ ಪಡೆಯಕ್ಕೆ ನೀನು ಅದೃಷ್ಟ ಮಾಡಿದ್ದೆ ಕಣೆ. ಇಲ್ಲ ಮಾವ, ನಿಜವಾಗ್ಲೂ ಅದೃಷ್ಟ ಮಾಡಿರೋದು ನಾನು. ನಿಮ್ಮಂತ ಮಾವ, ಅತ್ತೆ, ಪ್ರೀತಿ, ಸಂಸ್ಕಾರ ತುಂಬಿರುವಂತ ಈ ಮನೆ. ಜೀವಕ್ಕೆ ಜೀವ ಕೊಡೋ ಗಂಡ ಅಲ್ಲ ಶ್ರಾವಣಿಯಮ್ಮ? ಹೌದು ಮಾವ, ಜೀವಕ್ಕೆ ಜೀವ ಕೊಡೋ ಗಂಡ. ಸುಬ್ಬು, ಇನ್ನೂ ಓಡಾಡ್ತಾ ಇದೆಯಾ? ನಿದ್ದೆ ಮಾಡಿಲ್ವಾ ನೀನು? ಯಾಕೆ ನಿದ್ದೆ ಬರ್ತಿಲ್ವಾ? ನಿಮಗೆ ಕಾಯ್ತಾ ಇದೆ ಮೇಡಮ್. ಏನೋ ನನಗ್ ಕಾಯ್ತಿದ್ಯಾ? ನಿಜ ಹೇಳ್ತಿದ್ಯಾ ಸುಬ್ಬು? ಅಲ್ಲ, ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ, ಆಗ್ಲೇ ಕನ್ಸ್ ಕಾಣ್ತಾ ಇದ್ದೀನಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಯ್ತಿದ್ದೆ ಅಂದೆ. ಹೌದಾ? ಸರಿ ಸರಿ, ಮಾತಾಡು, ಎಷ್ಟು ಬೇಕಿದ್ರು ಮಾತಾಡು, ಇಡೀ ರಾತ್ರಿ ಪೂರ್ತಿ ಬೇಕಿದ್ರು ಮಾತಾಡು. ಮನ್ಸಲ್ಲಿ ಇಷ್ಟು ನೋವು ಇಟ್ಕೊಂಡು ಯಾವಾಗಲೂ ನಗ್ನಗ್ತಾನೆ ಇರ್ತಿರಲ್ಲ ಮೇಡಮ್, ಅದು ಹೇಗೆ? ಇದೆಲ್ಲ ನಾನು ನಿನ್ನಿಂದಾನೇ ಕಲ್ತಿರೋದು ಸುಬ್ಬು. ಮನ್ಸಲ್ಲಿ ಎಷ್ಟೇ ನೋವಿದ್ರು, ನಿನಗೆ ಎಷ್ಟೇ ಬೇಜಾರಾದ್ರು, ಅದು ಯಾವುದನ್ನು ತೋರಿಸ್ಕೊಳ್ದೆ ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದೆ. ನೀನ್ ಇವಾಗ್ಲೇ ಈ ಸಿಡುಕ್ ಮೂತಿ ಸುಬ್ಬು ಆಗಿರೋದು. ಅಯ್ಯೋ, ನನ್ನ ವಿಷಯ ಬಿಡಿ ಮೇಡಮ್. ನಾನು ಮಾತಾಡ್ಬೇಕು ಅನ್ಕೊಂಡಿರೋದು ಅಮ್ಮನ ವಿಷಯ. ಅಮ್ಮ ಮುಂಚೆಯಿಂದನೂ ಹಾಗೆ ಮೇಡಮ್, ಮನ್ಸಲ್ಲಿ ಏನೂ ಇಟ್ಕೊಳಲ್ಲ. ಏನಾದರೂ ಹೇಳ್ಬೇಕನ್ಸರೆ ಹೇಳ್ಬಿಡ್ತಾರೆ. ನೀವು ಮಾತ್ರ ಅಮ್ಮ ಏನೇ ಬೈದ್ರು ಮನ್ಸಿಗೆ ಹಾಕೋಬೇಡಿ ಮೇಡಮ್, ಪ್ಲೀಸ್. ನಾನು ಅಷ್ಟೇ ಮೇಡಮ್. ಈಗ ಅಮ್ಮ ನಿಮಗೆ ಬೈತಾ ಇದ್ರೆ ಬಂದು ಒಂದು ಮಟ್ಟಿಗೆ ಬಿಡಿಸ್ಬೋದು, ಆದರೆ
ಆದ್ರೆ ಏನ್ ಸುಬ್ಬು? ಆದರೆ ಅಮ್ಮನ ಕೋಪ ಕಮ್ಮಿ ಆಗ್ತಾನೆ ಇಲ್ಲ ಮೇಡಮ್, ಜಾಸ್ತಿ ಆಗ್ತಾ ಇದೆ. ಈಗ ಅಮ್ಮ ನನ್ನ ಮನೇಲಿ ಇಲ್ದಿರುವಾಗ ಅಮ್ಮ ನಿಮ್ಗೆ ಏನಾದರೂ ಬೈದ್ರೆ, ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ, ನಿಮಗೆ ನಾನು ಯಾಕಾದರೂ ಈ ಮನೇಲಿ ಇದ್ದೀನೋ ಅಂತ ಅನ್ನಿಸ್ಬಿಡ್ಬೋದು. ಹಾಗಾಗಿ ನೀವು ಧೈರ್ಯವಾಗಿ ನಿರ್ಧಾರ ತಗೊಳ್ಳಿ ಮೇಡಮ್. ಇನ್ನು ಎಷ್ಟು ದಿನ ಅಂತ ನಾವಿಬ್ರು ಹೀಗೆ ಗಂಡ ಹೆಂಡತಿ ಅಂತ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳಿ? ಒಂದಲ್ಲ ಒಂದಿನ ನೀವು ಸತ್ಯ ಹೇಳಲೇಬೇಕು. ನನ್ನ ದೂರ ಕಳ್ಸಕ್ಕೆ ಈ ಥರ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಮನೆಯವರಿಗೆ ಸತ್ಯ ಹೇಳೋ ಸಮಯ ಸಾಕು ಬಂದಾಗ- ಸುಬ್ಬು. ಆ ಸಮಯ ಬಂದಾಗ ಆ ವಿಷಯ ಮಾತಾಡೋಣ. ಇವಾಗ ಅದು ಯಾವುದೂ ಬೇಡ. ನೀನು ನನಗೆ ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಸರಿ ಮೇಡಮ್, ಆಯಿತು, ಕಾಯ್ತೀನಿ. ಆದರೆ ನೀವು ಮಾತ್ರ ಅಮ್ಮ ಏನೇ ಅಂದರೂ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಇಷ್ಟು ದಿನ ಮನೇಲಿ ಇದ್ದೀರಲ್ವಾ, ನಿಮಗೆ ಗೊತ್ತಿರುತ್ತೆ ಈಗ ಎಲ್ಲರ ವ್ಯಕ್ತಿತ್ವ ಏನು, ಎಲ್ಲರ ಗುಣ ಎಂಥದ್ದು ಅಂತ. ನೀವೇ ಸ್ವಲ್ಪ ಅಮ್ಮನ ಕೋಪ ಸಹಿಸ್ಕೋಬೇಕು ಮೇಡಮ್. ನಾನೇ ರಾಜ. ನನಗೂ ಅಷ್ಟೇ ಮೇಡಮ್, ಅಮ್ಮ ನಿಮಗೆ ಬೈತಾ ಇದ್ರೆ ನೋಡೋದಕ್ಕೆ ಈ ಕಾರ್ತಿಕೇಯ ಭಾರಿ ಇದ್ದಾನೆ. ಹೊರಗೆ ಬಂದ್ರೆ ಅಮ್ಮನ ಪರ, ಒಳಗೆ ಹೋದ್ರೆ ಹೆಂಡತಿ ಪರ ಮಾತಾಡ್ತಾನೆ. ಶ್ರೀವಲ್ಲಿ ಪಾಪ, ಇದು ಹಿಂಗೆ ಮುಂದುವರೆದ್ರೆ ನೀನು ಈ ಮನೆ ಸೊಸೆಯಾಗಿ ಬರೋದು ಕನಸಾಗಿಯೇ ಉಳಿದು ಬಿಡುತ್ತೆ. ಏನು ಮಾಡೋದು?